ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ಒದಗಬೇಕಾದ 3,387ಕ್ಕೂ ಹೆಚ್ಚು ಹುದ್ದೆಗಳನ್ನು ಮತ್ತು ವಿಶೇಷವಾಗಿ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿಯಿಂದ ಲಭಿಸುವ 3,500ಕ್ಕೂ ಹೆಚ್ಚಿನ ಹುದ್ದೆಗಳನ್ನು ತಪ್ಪಿಸುವ ಹುನ್ನಾರದಿಂದ ತೆಗೆದುಕೊಂಡ ಸರ್ಕಾರದ ನಡೆ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಆರ್ಪಿಐ ಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ರವರಿಂದ ಸುದ್ದಿಗೋಷ್ಠಿ. ಮೀಸಲಾತಿ ವರ್ಗೀಕರಣ, ಉದ್ಯೋಗದಲ್ಲಿ ಮೀಸಲಾತಿ, ಎಸ್ಸಿ/ಎಸ್ಟಿ ಸಮುದಾಯಗಳಿಗೆ ವಿಶೇಷ ಅನುದಾನ ನೀಡುವಂತೆ ಒತ್ತಾಯಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ನೀಡುವ ಮೂಲಕ ಮಾಧ್ಯಮ ಸುದ್ದಿಗೋಷ್ಠಿ ನಡೆಸಿದರು. ಎಡಗಡೆ ಇರೋರು ಜಿ ಸುಬ್ರಹ್ಮಣ್ಯವರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಜಿಲ್ಲಾ ಶಾಖೆಯ ಜಿಲ್ಲಾಧ್ಯಕ್ಷರು. ಮಂಜುನಾಥ್, ದಾವಣಗೆರೆ ದಾಸಂಸ ಅಧ್ಯಕ್ಷರು. ದಾಸಂಸ ಲೀಗಲ್ ಅಡ್ವೈಸರು ದಾವಣಗೆರೆ. ಹೆಸರು ಹೇಳ್ಬೇಕು, ಯಶವಂತ್ ಆರು. ನಮ್ಮ ಕೋದಂಡರಾಮು ರಾಜ್ಯ ಸಮಿತಿಯ ನಿರ್ದೇಶಕರು. ಪರಮೇಶ್ವರು ನಿರ್ದೇಶಕರು ದಾಸಂಸ. ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹನುಮಂತು. ಇನ್ನ ಅನೇಕ ರಂಗಣ್ಣ ನಮ್ಮ ಸಮಿತಿಯ ಮುಖಂಡರು, ಇನ್ನು ಅನೇಕ ಜನ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಆರ್ಪಿಐ ಬಿ ಇಂದ ಇವತ್ತು ಸಭೆಯನ್ನ ನಡೆಸಿದ್ದೇವೆ. ಇಡೀ ದಿನ ನಡೆಸಿದ ಸಭೆಯಲ್ಲಿ ಒಮ್ಮತದಿಂದ ತೀರ್ಮಾನ ಆದಂಗೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಅತ್ಯಂತ ನಿರ್ದಯವಾದಂತ ಮತ್ತು ಧ್ವನಿ ಇಲ್ಲದವರ ಸಮಾಜವನ್ನ ಧ್ವನಿ ಅಡಗಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತುಂಬಾ ಹಿಂದುಳಿದ ಸಮಾಜ. ಹಾಗೇನೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ವಲಯ ಸಮಾಜನೂ ಸೇರಿ 101 ಜಾತಿಗಳು ಹಿಂದುಳಿದ ಸಮಾಜ ಇದೆ. ಆದ್ರೆ 101 ಸಮಾಜದಲ್ಲಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿ ತೀರಾ ಹಿಂದುಳಿದಿದೆ. ಮತ್ತೆ ಉದ್ಯೋಗಗಳು ಎಲ್ಲಾನು ಕೂಡ ಅನ್ಯಾಯ ಆಗಿದೆ ಅಂತ ಹೇಳಿ ಕಳೆದ 35 ವರ್ಷಗಳಿಂದ ತಾವಂತವರಿದಂಗೆ ಇಡೀ ರಾಜ್ಯಾದ್ಯಂತ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು. ಮೀಸಲಾತಿನಲ್ಲಿ 101 ಜನಕ್ಕೂ ಸಮಾನವಾಗಿ ಉದ್ಯೋಗಗಳು ಮತ್ತು ಆರ್ಥಿಕ ಸಮಾನತೆ ಸಿಕ್ಕಿಲ್ಲ ಅಂತ ಹೇಳಿ ಹೋರಾಟವನ್ನ ಮಾಡಿದ್ದಾರೆ. ಈ ಹೋರಾಟ ಮಾಡ್ಕೊಂಬಂದಂತಹ ನಾವುಗಳು ಈ ಹೋರಾಟದ ಸಂದರ್ಭದಲ್ಲಿ ಸುಮಾರು 8-10 ಜನರು ಜೀವ ಕಳ್ಕೊಂಡಿದ್ದಾರೆ. ಅನೇಕ ಜನರು ಈ ಹೋರಾಟದಲ್ಲಿ ಪ್ರಾಣ ಮತ್ತು ಅವರು ತೀರೋಗಿದ್ದಾರೆ. ಅನೇಕ ಜನರು ಈ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಮಣಿದು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು 7 ಜನ ನ್ಯಾಯಾಧೀಶರು 2 ವರ್ಷ ಆಯ್ತು. ಸಿದ್ದರಾಮಯ್ಯನವರ ಸರ್ಕಾರ ಮೀನಾಮೇಷವನ್ನ ಎಣಿಸಿ ನಾಗಮೋಹನ್ ದಾಸ್ ಆಯೋಗವನ್ನ ಮಾಡ್ತು. ನಾಗಮೋಹನ್ ದಾಸ್ ಆಯೋಗ ತುಂಬಾ ವೈಜ್ಞಾನಿಕವಾಗಿ ವರದಿಯನ್ನ ಸರ್ಕಾರಕ್ಕೆ ಕೊಡ್ತು. ಆ ವರದಿನೂ ಕೂಡ ತಳ್ಳಿ ಹಾಕಿದಂತ ಸಿದ್ದರಾಮಯ್ಯನವರ ಸರ್ಕಾರ ಮೀಸಲಾತಿ ವರ್ಗೀಕರಣಕ್ಕೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗೆ 6, ವಲಯ ಮತ್ತು ವಲಯ ಸಂಬಂಧಿತ ಜಾತಿಗೆ 6, ಮತ್ತೆ ಸ್ಪೃಶ್ಯ ಹಾಗೂ ಅಲೆಮಾರಿ ಜಾತಿಗಳಿಗೆ 4% ಮೀಸಲಾತಿಯನ್ನ ಕೊಟ್ರು. 6, 5, 4% ಮೀಸಲಾತಿಯನ್ನ ಕೊಟ್ಟು ವರ್ಗೀಕರಣ ಮಾಡಬೇಕು ಅಂತ ಹೇಳಿ 2 ಸದನದಲ್ಲಿ ತೀರ್ಮಾನ ಆಯಿತು.
ರಾಜ್ಯಪಾಲರು ವಿಧೇಯಕಕ್ಕೆ ಸಹಿ ಹಾಕಿ ಈಗ ಅದು ವಿಧೇಯಕ ಜಾರಿಯಲ್ಲಿದೆ, ಅಧಿಕೃತವಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಮೀಸಲಾತಿ ವರ್ಗೀಕರಣವನ್ನ ಬರೀ ಕಾಗದ ಪತ್ರದ ಮೇಲಿನ ಒಂದು ಆದೇಶಗಳಾಗಿ ಅಷ್ಟೇ ಆಗಿದೆ. ಇದನ್ನೆಲ್ಲನೂ ಕೂಡ ತಳ್ಳಿ ಹಾಕಿ ಸಿದ್ದರಾಮಯ್ಯನವರ ಸರ್ಕಾರ ಈಗ 56,432 ಉದ್ಯೋಗಗಳನ್ನ ತುಂಬ ಹೊರಟಿದೆ. ನೋಡಿ, ಜಿಒವನ್ನು ಹೊರಡಿಸಿದೆ. ಜಿಒ ಇದು ಸರ್ಕಾರದ ಆದೇಶ 27/2/2026 ಅಂದ್ರೆ ಒಂದು ವಾರದ ಹಿಂದೆ ಆದೇಶವನ್ನ ಹೊರಡಿಸಿದೆ. ಇದು ಸರ್ಕಾರದ ಆದೇಶ. ಈ ಆದೇಶದಲ್ಲಿ ವರ್ಗೀಕರಣವನ್ನ ಹೊರಗಡೆ ಇಟ್ಟು ಉದ್ಯೋಗವನ್ನ ನೇಮಕಾತಿಗೆ ಸಿದ್ದರಾಮಯ್ಯನವರು ಸರ್ಕಾರ ಹೊರಟಿದೆ. ಈ ವರ್ಗೀಕರಣವನ್ನ ಅಳವಡಿಸಿ ಉದ್ಯೋಗ ನೇಮಕಾತಿ ಆಗ್ಬೇಕು ಅಂತ ನಮ್ಮ ಆಗ್ರಹ. ಈ ವರ್ಗೀಕರಣವನ್ನ ಏನು ಸರ್ಕಾರದ ಆದೇಶ, 2 ಸದನದಲ್ಲಿ ತೀರ್ಮಾನ, 7 ನ್ಯಾಯಾಧೀಶರ ಸಂವಿಧಾನದ ಪೀಠದ ತೀರ್ಮಾನ ಮತ್ತೆ ರಾಜ್ಯಪಾಲರು ವಿಧೇಯಕ ಸಹಿ ಹಾಕಿದ್ರು ಕೂಡ ಈ ಆದೇಶವನ್ನ ಸಿದ್ದರಾಮಯ್ಯನವರು ಬದಿಗೊತ್ತಿದ್ದಾರೆ, ಕಡೆಗಣಿಸಿದ್ದಾರೆ. ಇದು ಸಂವಿಧಾನದ ವಿರೋಧಿ ತೀರ್ಮಾನ ಮತ್ತು ನ್ಯಾಯಾಂಗ ನಿಂದನೆ ಮತ್ತು ನ್ಯಾಯಾಂಗದವನ್ನ ಉಲ್ಲಂಘನೆ ಮಾಡದಂತ ತೀರ್ಮಾನ. ಇದು ಒಂದು ಅವೈಜ್ಞಾನಿಕ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀವಿ. ಆದ್ದರಿಂದ ನಾವು ಇವತ್ತು ಸಭೆಯಲ್ಲಿ ತೀರ್ಮಾನವನ್ನ ಮಾಡಿದ್ದೇವೆ. ಸಿದ್ದರಾಮಯ್ಯನವರು ಸರ್ಕಾರದ ವಿರುದ್ಧ ಅತ್ಯಂತ ತೀವ್ರವಾದ ಹೋರಾಟವನ್ನ ಇದೇ ತಿಂಗಳು 16ನೇ ತಾರೀಕು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆಗಳನ್ನ ಮಾಡ್ತೇವೆ. ಮಾದಿಗ ಸಂಬಂಧಿತ ಮಂತ್ರಿಗಳು, ಈ ಮಂತ್ರಿಗಳು ಕೂಡ ಸಿದ್ದರಾಮಯ್ಯನವ್ರ ತವ ಸಾಕಷ್ಟು ಮಾತಾಡಿದ್ದಾರೆ. ಆದ್ರೆ ಅವ್ರನ್ನ ಗದರೋದು, ಅವ್ರ ಮಾತಿಗೆ ಕವಡೆ ಕಾಸು ನೋಟ್ ಕಿಮ್ಮತ್ ಕೊಡದೇ ಇರೋದು, ಅವರ ಮುಗ್ಧತೆಯನ್ನ ಮತ್ತು ಅವರ ಒಂದು ಸಂಭಾವನೀಯ ಅತ್ಯಂತ ಅವ್ರ ಮೇಲೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆ ಇರ್ತಕ್ಕಂಥ ವಿಶ್ವಾಸವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಈ ದುರುಪಯೋಗನ ಮಾಡ್ಕೊಳ್ಳೋದ್ರ ಮೂಲಕ ಇಡೀ ಸಮಾಜವನ್ನ ದಮನ ಮಾಡುವಂತಹ ಕೆಲಸವನ್ನ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ಮೀಸಲಾತಿ ವಿರೋಧಿಗಳ ಮಾತುಗಳನ್ನ ಕೇಳಿ ವರ್ಗೀಕರಣ ಸಂದರ್ಭದಲ್ಲೂ ಕೂಡ ಕಾನೂನು ತೊಡಕನ್ನ ಇಟ್ಟು ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕೋರ್ಟ್ನ ಷರತ್ತುಗಳು ಏನಿದಾವೆ ಅದ್ರನ್ನೂ ಕೂಡ ಉಲ್ಲಂಘನೆ ಮಾಡಿ ನಾಗಮೋಹನ್ ದಾಸ್ ಆಯೋಗದ ವರದಿನೂ ಕೂಡ ಸರಿಯಾಗಿ ಪರಿಗಣಿಸ್ತಾನೆ. ಅಲೆಮಾರಿ ಜಾತಿಗಳಿಗೆ ಪ್ರತ್ಯೇಕವಾಗಿ 1% ಮೀಸಲಾತಿ ಕೊಡಬೇಕಾಗಿತ್ತು, ಅದ್ರನ್ನೂ ಕೂಡ ಮಾಡದೇನೆ ಅವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಅಲೆಮಾರಿಗಳು ಏನ್ ಪರಿಶಿಷ್ಟ ಜಾತಿ ವರ್ಗಗಳಿಗೆ 24% ಮೀಸಲಾತಿಯನ್ನ ಸರ್ಕಾರ ಆದೇಶ ಮಾಡ್ತು. ಮತ್ತು ಆ ಆದೇಶ ಅದು ಊರ್ಜಿತ ಆಗಿಲ್ಲ ಇದುವರೆಗೂ ಕೂಡ. ಅದನ್ನ ಏನು 24% ಮೀಸಲಾತಿ ಪರಿಶಿಷ್ಟ ಜಾತಿಗಳಿಗೆ ಮಾಡಿ ಪರಿಶಿಷ್ಟ ಜಾತಿಗೆ 17%, ಪರಿಶಿಷ್ಟ ವರ್ಗಕ್ಕೆ 7% ಮೀಸಲಾತಿಯನ್ನ ಹೆಚ್ಚಿಗೆ ಮಾಡಿದ್ರಲ್ಲ, ಎನ್ಹಾನ್ಸ್ ಮಾಡಿದ್ರಲ್ಲ, ಅದನ್ನ ಸಂವಿಧಾನದ ಶೆಡ್ಯೂಲ್ 9ಕ್ಕೆ ಸೇರಿಸ್ಬೇಕಾಗಿತ್ತು. ಆ ಸೇರಿಸ್ತಾ ಇದ್ದರಿಂದ ಸುಪ್ರೀಂ ಕೋರ್ಟ್ಗೆ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ತೀರ್ಪಾಯಿತು. ಏನು ಮೀಸಲಾತಿ 50ಕ್ಕಿಂತ ಹೆಚ್ಚಿಗೆ ಮೀರಬಾರದು. ಅಷ್ಟೊತ್ತಿಗಾಗಲೇ 56% ಆಗಿತ್ತು. ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿ 24% ಆಗಿತ್ತು. ಇತ್ತೀಚಿನ ತೀರ್ಪು ಆ ಸೀಲಿಂಗ್ ಮೀರಬಾರ್ದು, 50% ಮೀರಬಾರದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ. ಈ ಆದೇಶವನ್ನ ನೆಪ ಮಾಡ್ಕೊಂಡು ಮತ್ತೆ ಮೀಸಲಾತಿ ವರ್ಗೀಕರಣ ವಿಚಾರ 2 ಪಿಟಿಷನ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ಇದೆ. ಹೈಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ ಒಂದು ತೀರ್ಪಲ್ಲಿ 15% ಮೀಸಲಾತಿ ಪ್ರಕಾರ ಪರಿಶಿಷ್ಟ ಜಾತಿಗೆ ನೀವು ನೇಮಕಾತಿಯನ್ನ ಮಾಡೋದ್ರಲ್ಲಿ, ವರ್ಗೀಕರಣವನ್ನ ಸೇರಿಸಿ ನೇಮಕಾತಿ ಮಾಡೋದ್ರಲ್ಲಿ ಯಾವುದೇ ಅಭ್ಯಂತರವಿಲ್ಲ, ನೀವು ಆ ಪ್ರಕ್ರಿಯೆಯನ್ನ ಶುರು ಮಾಡಬಹುದು ಅಂತ ಹೇಳಿ ಆದೇಶವನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಅಥವಾ ಹೈಕೋರ್ಟ್ ನಲ್ಲಿ
ಉದ್ಯೋಗ ನೇಮಕಾತಿ ಸಂದರ್ಭದಲ್ಲಿ ಒಳ ಮೀಸಲಾತಿ ಕೊಡಬಾರ್ದು ಅಂತ ಯಾವುದೇ ತೀರ್ಪು ಇಲ್ಲ. ಯಾವುದೇ ತೀರ್ಪು ಇಲ್ದ ಇದ್ರೂ ಕೂಡ ಮತ್ತೆ ನಾವು ಅಡ್ವೊಕೇಟ್ ಜನರಲ್ ಶಶಿಕಿರಣ ಶೆಟ್ಟಿ ಅವರನ್ನ ಮೀಟ್ ಮಾಡಿದ್ದೇವೆ. ಅವರು ಕೂಡ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಏನು ಯಾವುದೇ ಕೋರ್ಟ್ನಲ್ಲಿ 15% ಮೀಸಲಾತಿಗೆ ಅಳವಡಿಸಿ ವರ್ಗೀಕರಣ ಮಾಡಬಾರದು ಅಂತೇಳಿ ಯಾವ ಕೋರ್ಟು ತೀರ್ಪಿಲ್ಲ. ಮಾಡಬಹುದು ಸರ್ಕಾರ ವರ್ಗೀಕರಣವನ್ನ ನೇಮಕಾತಿಯಲ್ಲಿ ವರ್ಗೀಕರಣವನ್ನು ಅಳವಡಿಸೋದ್ರಲ್ಲಿ ಯಾವುದೇ ತೊಡಕಿಲ್ಲ. ತೊಡಕಿರೋ ಅಂತದ್ದು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ. ಸಿದ್ದರಾಮಯ್ಯನವರು ಮೀಸಲಾತಿ ವಿರೋಧಿಗಳು, ಜೊತೆಗೆ ಮಾದಿಗ ಸಂಬಂಧಿತ ಪಕ್ಕ ವಿರೋಧಿ. ಯಾರು ಒಳ ಮೀಸಲಾತಿಗಳನ್ನ ಒಳ ಮೀಸಲಾತಿಯನ್ನ ತಡೆದ್ರೋ ಅದೇ ಜನರ ಮಾತುಗಳನ್ನ ಕೇಳಿ ಸಿದ್ದರಾಮಯ್ಯನವರು ಈ ರಾಜಕೀಯಕ್ಕೆ ಬಳಕೆ ಮಾಡ್ಕೊತಾ ಇದ್ದಾರೆ. ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನ ಮುಂದೂಡ್ತಾ ಇದ್ದಾರೆ. ಇದು ಏನು ಔದ್ಯೋಗಿಕ ಆಕಾಂಕ್ಷಿಗಳಿದ್ದಾರೆ ಯುವಕರು, ಪಾಪ ಅವರು ವಯೋಮಿತಿನೂ ಕೂಡ ಮೀರ್ತಾ ಇದೆ. ಅವರು ಕೂಡ್ಲೇನೆ ನೇಮಕಾತಿಗಳನ್ನ ಮಾಡಬೇಕು. ಸರ್ಕಾರದಲ್ಲಿ 2,85,000 ಹುದ್ದೆಗಳು ಖಾಲಿ ಇದಾವೆ. ಕೂಡ್ಲೇನೆ ತುಂಬಬೇಕು. ಅವರು ಉದ್ಯೋಗ ಆಕಾಂಕ್ಷಿಗಳು ಯುವಕರಿಗೂ ಕೂಡ ಉದ್ಯೋಗ ಸಿಗಬೇಕು. ಆದ್ರೆ ಇವರು ಬರೀ ತೊಡಕಿಡೋ ಅಂತದ್ದು, ರಾಜಕೀಯಕ್ಕೆ ಬಳಕೆ ಮಾಡ್ಕೊಳ್ಳೋ ಅಂತದ್ದು, ಆದಷ್ಟು ದಿನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳ್ಕೊಳಕ್ಕೋಸ್ಕರ ಇವ್ರು ರಾಜಕೀಯಕ್ಕೆ ಬಳಕೆ ಮಾಡ್ಕೊಳ್ಳೋ ಮೂಲಕ ಒಳ ಮೀಸಲಾತಿ ಮಾಡುವಾಗ ಕಾನೂನು ತೊಡಕಿಡೋದು, ವರ್ಗೀಕರಣದಲ್ಲಿ ಕಾನೂನು ತೊಡಕಿಡೋದು, ಈ ತರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೆಳಿಗ್ಗೆ ನಾಳೆ 5ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟದ ಸಭೆ ಇದೆ. ಈ ಸಚಿವ ಸಂಪುಟದ ಸಭೆಯಲ್ಲಿ ಏನಾದ್ರೂ ಸಿದ್ದರಾಮಯ್ಯನವರು ತೀರ್ಮಾನ ಮಾಡದ ಹೋದ್ರೆ ಈ ರಾಜ್ಯದಲ್ಲಿ ಏನಾದ್ರೂ ಕೂಡ ಕಾನೂನು ಸುವ್ಯವಸ್ಥೆ ಕುಸ್ತರೆ ಮತ್ತೆ ಹೋರಾಟಗಾರರು ಬಹಳ ಉದ್ರೇಕರಾಗಿದ್ದಾರೆ. ಆಘಾತ ಆಗಿದೆ, ಮತ್ತೆ ನೋವಾಗಿದೆ. ಹೆಚ್ಚು ಕಮ್ಮಿ ಆಗಿ ಜೀವ ಹಾನಿಗಳು ಏನಾದ್ರು ಆದ್ರೆ ಸಿದ್ದರಾಮಯ್ಯನವ್ರ ಮೇಲೆ ಸುಮ್ಮನೆ ಬಿಡಲ್ಲ ನಾವು. ಕ್ರಿಮಿನಲ್ ಕೇಸ್ ಹಾಕ್ತೇವೆ, ನಿಮ್ಗೆ ಅಟ್ರಾಸಿಟಿ ಕೇಸ್ ಹಾಕ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಜೊತೆಗೆ ಸಿದ್ದರಾಮಯ್ಯನವ್ರ ಜೊತೆಗೆ ಯಾರಿದ್ದೀರಿ, ರಾಜಕೀಯವಾಗಿ ನೀವು ಬೆತ್ತಲೆ ಆಗ್ತೀರಿ ಅನ್ನೋ ಮಾತನ್ನ ಮೀಸಲಾತಿ ವಿರೋಧಿಗಳು ಯಾರಿದ್ದೀರ ನೀವು, ವರ್ಗೀಕರಣದ ವಿರೋಧಿಗಳು ಯಾರಿದ್ದೀರ ನೀವು, ಮೀಸಲಾತಿ ವರ್ಗೀಕರಣದ ವಿರೋಧಿಗಳು ಬೆತ್ತಲಾಗ್ತೀರಿ. ಅದ್ರ ಜೊತೆಗೆ ಸಿದ್ದರಾಮಯ್ಯರು ಕೂಡ ಬೆತ್ತಲಾಗ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಸಿದ್ದರಾಮಯ್ಯನವರು ಲಿಂಗಾಯತ ಸಮಾಜದಲ್ಲಿ ಬೆಂಕಿ ಹಾಕಿ ಬಡದಾಟ ತಂದಿಟ್ರು. ಈಗ ವಲಮಾದಿಗ ಸಮಾಜದಲ್ಲಿ ಬಡದಾಟವನ್ನ ತಂದಿಟ್ಟಿದ್ದಾರೆ. ಇವರು ಇಡೀ ಕಾಲೋನಿಗಳು ಎಲ್ಲಾನು ಕೂಡ ವಿಭಜನೆ ಆಗಿದ್ದಾವೆ, ಒಡೆದೋಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಈ ಸಮಷ್ಟಿಯಾಗಿ ಸಮಾಜವನ್ನ ಸೇರಿಸಿದ್ರು, ಆ ಸಮಾಜವನ್ನ ಒಡೆದಾಕಂತ ಕೆಲಸವನ್ನ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಸಿದ್ದರಾಮಯ್ಯನವರು ತೀರ ಅನ್ಯಾಯವನ್ನ ಸಮಾಜಕ್ಕೆ ಮಾಡಿದ್ದಾರೆ. ಇವತ್ತು ಆಘಾತವನ್ನ, ಆತಂಕವನ್ನ ಮಾದಿಗ ಸಂಬಂಧಿತ ಸಮಾಜಗಳು ಇವತ್ತು ಹೃದಯ ಆಘಾತ ಆಗುವಂತ ಸಂದರ್ಭ ಇದೆ, ವಿಷ ಉಂಟಂತ ಸಂದರ್ಭದಿದೆ. ಯುವಕರುಗಳು ತುಂಬಾ ಉದ್ರೇಕರಾಗಿದ್ದಾರೆ. ಆ ಕಾರಣದ 16ನೇ ತಾರೀಕು ಎಲ್ಲಾ ಜಿಲ್ಲೆಗಳು ಕೂಡ ತುಂಬಾ ಬಲಿಷ್ಠವಾದಂತ ತೀವ್ರ ಹೋರಾಟವನ್ನು ಸರ್ಕಾರದ ವಿರುದ್ಧ ಮಾಡ್ತೇವೆ. ಜೊತೆಗೆ ಬಾಗಲಕೋಟೆನಲ್ಲಿ, ದಾವಣಗೆರೆಯಲ್ಲಿ ನಡೆಯುವಂತ ಉಪಚುನಾವಣೆ ಇದೆಯಲ್ಲ, ನೀವು ಹೆಂಗ್ ಗೆಲ್ತಿರೋ ಕಾಂಗ್ರೆಸ್ನವ್ರು ನೋಡೇನ್ ಮಾಡ್ತೀವಿ, ಚಾಲೆಂಜ್ ಮಾಡ್ತೀವಿ, ನಿಮ್ಮನ್ನು ಸೋಲಿಸ್ತೀವಿ ನಾವು ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಮಹಾನಗರ ಪಾಲಿಕೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬುಡು ಸಹಿತ ರಾಜ್ಯದಲ್ಲಿ ಕಿತ್ತಾಕೋದಕ್ಕೆ ಇವತ್ತಿಂದ ನಿದ್ದೆ ಮಾಡಲ್ಲ. ನಾವು ಹಳ್ಳಿಗಳಲ್ಲಿ ಕ್ಯಾಂಪ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಈ ಸಮಾಜವನ್ನು ಒಡೆದಾಕಿದ್ರಿ ಸಿದ್ದರಾಮಯ್ಯನವರೇ. ಆ ಪಾಪ, ಆ ಶಾಪ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಸಿದ್ದರಾಮಯ್ಯನವರೇ. ನೀವು ಎಷ್ಟು ದಿನ ಮುಖ್ಯಮಂತ್ರಿ ಆಗಿದ್ರು ಅನ್ನೋದು ಮುಖ್ಯ ಅಲ್ಲ, ಮುಖ್ಯಮಂತ್ರಿ ಆಗಿದ್ದಾಗ ಏನ್ ಮಾಡಿದಿ ಅನ್ನೋದು ಮುಖ್ಯ. 17 ಬಜೆಟ್ ಮಾಡಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ಬಜೆಟ್ ನಲ್ಲಿ ಸುಳ್ಳುಕಷ್ಟು ಹಣವನ್ನ 39,000 ಕೋಟಿಯನ್ನ ಗುಳುಂ ಮಾಡಿ ನೀವು ಪೈ ಗ್ಯಾರಂಟಿಗೆ ಹಾಕಿ, ಮೇಲ್ಸೇತುವೆಗೆ ಹಾಕಿ, ರಸ್ತೆಗಳಿಗೆ ಹಾಕಿ, ಸುಳ್ಳು ಕಾಸ್ಟ್ನವ್ರ ಹಣವನ್ನ ನುಂಗಿ ಹಾಕಿದಿರಲ್ಲ, ಆ ಶಾಪ ನಿಮ್ಗೆ ತಟ್ತದೆ. ಮತ್ತೆ ಮುಖ್ಯಮಂತ್ರಿಗಳ ಜೊತೆ ಯಾರ್ಯಾರು ಪರಿಷ್ಠ ಜಾತಿಯವ್ರು ಕೈ ಜೋಡಿಸಿದಿರಿ, ಇದು ಸರಿಯಲ್ಲ. ಕೂಡ್ಲೇನೆ ನೀವೆಲ್ಲಾನು ಕೂಡ ಮುಂದಿನ ದಿನದಲ್ಲಿ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ಬೇಕಾಗ್ತದೆ ಅನ್ನೋ ಮಾತನ್ನ ಹೇಳಿ, ಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ ನಾಳೆ ಸಚಿವ ಸಂಪುಟದಲ್ಲಿ ವರ್ಗೀಕರಣದಲ್ಲಿ ಉದ್ಯೋಗ ತುಂಬೋದಕ್ಕೆ ಅದು ಜೊತೆಗೆ ಸೇರಿ
ಮೀಸಲಾತಿ ವರ್ಗೀಕರಣದ ಒಟ್ಟಿಗೆ ನೀವು ಎಲ್ಲ ಉದ್ಯೋಗನ ತುಂಬಬೇಕು. ಯುವಕರುಗಳಿಗೆ ಮತ್ತೆ ಈ ಸಮಾಜ ಸಹಸ್ರಾರು ವರ್ಷಗಳಿಂದ ಉದ್ಯೋಗ ಇಲ್ದಾನೆ, ಆರ್ಥಿಕ ಸಬಲೀಕರಣ ಇಲ್ದಾನೆ, ಸಾಮಾಜಿಕ ಸ್ಥಾನಮಾನ ಇಲ್ದಾನೆ ಬದುಕಿರುವಂತ ಸಮಾಜನ ಈ ರೀತಿ ಸುತ್ತೋಲೆಗಳನ್ನು ಹೊರಡಿಸಿ ತುಳಿದಾಕಂತಹ ಕೆಲಸ ಇದೆಯಲ್ಲ. ಇವತ್ತು ಸಭೆನಲ್ಲಿ ಕೂಗಾಡಿದ್ದಾರೆ ಯುವಕರು ತುಂಬಾ ಉದ್ರೇಕರಾಗಿ ನಾವು ಪ್ರಾಣ ತ್ಯಾಗ ಮಾಡ್ತೇವೆ, ನಾವು ಬೆಂಕಿ ಹಾಕ್ಯಂತೇವೆ, ನಾವು ಉಪವಾಸ ಮಾಡ್ತೇವೆ ಅಂತ ಅನೇಕ ಉದ್ರೇಕವಾಗಿ ಇವತ್ತು ಸಭೆಯಲ್ಲಿ ಯುವಕರು ಕೂಗಾಡಿದ್ರು. ದಲಿತ ಸಂಘದ ಸಮಿತಿ ಮತ್ತು RPIB ನಲ್ಲಿ ಎಲ್ಲಾ ಸಂಘಟನೆಗಳಲ್ಲೂ ಕೂಡ ಈ ರೀತಿಯ ಒಂದು ಪ್ರಚೋದನೆ ಶುರುವಾಗಿದೆ, ಈ ರೀತಿಯ ನೋವು ಶುರುವಾಗಿದೆ, ಆತಂಕ ಶುರುವಾಗಿದೆ. ಇದೆಲ್ಲದಕ್ಕೂ ಸಿದ್ದರಾಮಯ್ಯನವ್ರ ಸರ್ಕಾರದ ಕಾರಣ ಆಗ್ತದೆ. ಸಿದ್ದರಾಮಯ್ಯವರು ನೇರವಾಗಿ ಕಾರಣ ಆಗ್ತಾರೆ. ಕೊನೆ ಗಳಿಗೆನಲ್ಲಿ ಸಿದ್ದರಾಮಯ್ಯವರು ಕಪ್ಪಮಸಿ ಬೆಳ್ಕೊಂಡು ಹೋಗ್ತೀರಿ. ನೀವು ದೇವರಾಜ ಅರಸು ನಂತರ ಅಲ್ಲ, ನಿಮ್ಮಂತಹ ಮುಖ್ಯಮಂತ್ರಿ ಬಂದಿರಲೇ ಇಲ್ಲ. ನೀವು ಸಾಮಾಜಿಕ ಹೆಸರಲ್ಲಿ, ಅಹಿಂದ ಹೆಸರಿನಲ್ಲಿ ಈ ಸಮಾಜವನ್ನ ಉರಿದು ಮುಕ್ಕಿದಿರಿ. ಆದ್ರಿಂದ 35 ವರ್ಷದ ಹೋರಾಟವನ್ನ ಇವತ್ತು ನೆಲಸಮ ಮಾಡಿದಿರಿ. ನಾವು ಇವತ್ತು 5 ದಶಕಗಳಿಂದ ಹೋರಾಟ ಮಾಡಿರೋಂಥ ಸಮಾಜ ಹೋರಾಟಗಾರ ಏನಿದ್ದೀವಿ, ಇವತ್ತು ನಾವು ಸುಮ್ಮನೆ ಇರಲ್ಲ, ನಾವೆಲ್ಲಾನು ಎಚ್ಚೆತ್ಕತ್ತೀವಿ. ನಾವೆಲ್ಲಾನು ಕೂಡ ನಿಮ್ಮ ಸರ್ಕಾರವನ್ನ ನಿಮ್ಮನ್ನ ಮುನ್ನುಗೂಡಿಸ್ತೀವಿ, ಬೆತ್ತಲು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ನಿಮ್ಮ ಸರ್ಕಾರ ಕೊಡ್ತೇವೆ. 16ನೇ ತಾರೀಕು ಎಲ್ಲ ಜಿಲ್ಲೆಯಲ್ಲೂ ಕೂಡ ಬಹಳ ದೊಡ್ಡ ಹೋರಾಟ ಆಗ್ತದೆ. ಮತ್ತೆ ಇದು ಹಂತವಾಗಿ ಹೋರಾಟ ಆಗ್ತದೆ. ಬೆಂಗಳೂರಲ್ಲೂ ಕೂಡ ದೊಡ್ಡ ಇತಿಹಾಸದಲ್ಲಿ ಕಂಡರಿಲಾರ್ದಂತಹ ದೊಡ್ಡ ಬೃಹತ್ತಾದಂತ ಹೋರಾಟವನ್ನ ವಿಧಾನಸೌಧ ಮುತ್ತಿಗೆ ಹಾಕಂಥದ್ದು, ಬಂದ್ ಕಾರ್ಯಕ್ರಮಗಳು ಮಾಡೋಂಥದ್ದು, ತಮಟಿ ಚಳವಳಿ ಮಾಡೋಂಥದ್ದು, ರಸ್ತೆ ತಡೆಯುವಂತ ಕಾರ್ಯಕ್ರಮಗಳು ಮಾಡೋಂಥದ್ದು, ನೀವೆಲ್ಲೋದ್ರಲ್ಲಿ ನಿಮ್ಗೆ ಗ್ಯಾರೋ ಮಾಡುವಂತ ಕಾರ್ಯಕ್ರಮನ ನಿರಂತರವಾಗಿ ಮಾಡ್ತೀವಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾ ಇದ್ದೀವಿ.